ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 12ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಸ್ತ್ರೀಣಾಂ ತು ಪತಿದೇವಾನಾಂ ತಚ್ಶುಶ್ರೂಷಾನುಕೂಲತಾ ತದ್ಬಂಧುಷ್ವನುವೃತ್ತಿಶ್ಚ ನಿತ್ಯಂ ತದ್ವ್ರತಧಾರಣಂ. ಅನೇಕ ಧರ್ಮಗಳ ಬಗ್ಗೆ ನಾರದರು ಹೇಳ್ತಾ ಬರ್ತಾ ಇದ್ದಾರೆ ಧರ್ಮರಾಜನಿಗೆ. ಅದರಲ್ಲಿ ಈಗ ಸ್ತ್ರೀ ಧರ್ಮ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸ್ತ್ರೀಣಾಂ ತು ಪತಿದೇವಾನಾಂ ತತ್ ಶುಶ್ರೂಷಾನುಕೂಲತಾ. ಸ್ತ್ರೀಯರಿಗಾಗುವಾಗ ತನ್ನ ಪತಿಯನ್ನ ಪೂಜ್ಯ ಭಾವದಿಂದ ಕಾಣತಕ್ಕಂಥದ್ದು. ಸ್ತ್ರೀಯರಿಗೆ ಪತಿ ಶುಶ್ರೂಷ, ಗಂಡನ ಸೇವೆ, ಆ ಗಂಡನ ಭಗವತ್ ಪೂಜಾದಿ ಕಾರ್ಯಗಳಲ್ಲಿ ಅನುಕೂಲಳಾಗಿ ಇರಬೇಕು. ತತ್ ಶುಶ್ರೂಷಾನುಕೂಲತಾ, ಅನುಕೂಲಳಾಗಿರಬೇಕು. ಗಂಡನಿಗೆ ಅವನು ಮಾಡುವ ಕಾರ್ಯಗಳಲ್ಲಿ ಅನುಕೂಲಳಾಗಿ ಇರಬೇಕು. ಮತ್ತು ಆ ಗಂಡನ ಬಂಧುಗಳೇನಿದ್ದಾರೆ ಆ ಬಂಧುಗಳಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡಬೇಕು. ತದ್ಬಂಧುಷು ಅನುವೃತ್ತಿಶ್ಚ. ನಿತ್ಯಂ ತದ್ವ್ರತಧಾರಣಂ. ತದ್ವ್ರತಧಾರಣೆ ಅಂದರೆ ಪಾತಿವ್ರತ್ಯ ವ್ರತ. ನಿತ್ಯ ಪಾತಿವ್ರತ್ಯ ವ್ರತವನ್ನ ಧಾರಣೆ ಮಾಡಿರಬೇಕು. ಇದೇ ಸ್ತ್ರೀಯ ಮುಖ್ಯವಾದ ಧರ್ಮ. ಪತಿ ಶುಶ್ರೂಷ, ಪತಿಗೆ ಅವನ ಕಾರ್ಯಗಳಲ್ಲಿ ಅನುಕೂಲಳಾಗಿರ್ತಕ್ಕಂಥದ್ದು, ಆ ಪತಿಯ ಬಂಧುಗಳ ಜೊತೆಯಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು, ಸದಾ ಪಾತಿವ್ರತ್ಯವನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು. ಸ್ತ್ರೀಣಾಂ ತು ಪತಿದೇವಾನಾಂ ತಚ್ಶುಶ್ರೂಷಾನುಕೂಲತಾ ತದ್ಬಂಧುಷ್ವನುವೃತ್ತಿಶ್ಚ ನಿತ್ಯಂ ತದ್ವ್ರತಧಾರಣಂ. ನಮ್ಮ ಬಗ್ಗೆ ಬದಧಾರಣ ಕೊಟ್ಟಿದ್ದಾರೆ, ತಪ್ಪ? ತದ್ವ್ರತ, ಅದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ತದ್ವ್ರತಧಾರಣಂ ಅಂತ ಆಗಬೇಕದು. ತದ್ವ್ರತ ಅಂತಂದ್ರೆ ಪತಿಯ ವ್ರತ ಅಂದ್ರೆ ಪಾತಿವ್ರತ್ಯ ಅಂತ ಹಾಗೆ ಅಭಿಪ್ರಾಯ. ಅದಕ್ಕೆ ಎರಡು ಅರ್ಥ ಮಾಡಿದ್ದಾರೆ. ತಸ್ಯ ವ್ರತಂ ತದ್ವ್ರತಂ ಅಂತ ಆಗತ್ತೆ. ತದ್ವ್ರತ ಅಂದ್ರೆ ಪ್ರಧಾನವಾಗಿ ತದ್ವ್ರತ ಅಂದರೆ ಅವಳ ವ್ರತ, ಪಾತಿವ್ರತ್ಯ ಅದೇ ಮುಖ್ಯವಾದ ವ್ರತ. ತಸ್ಯ ಯದ್ವ್ರತಂ ತದೇವ ಅಸ್ಯಾಹ ವ್ರತಂ ಇತಿವಾ. ಪತಿಗೆ ಯಾವುದು ವ್ರತವೋ ಅದೇ ಇವಳಿಗೆ ವ್ರತ, ಆದ್ರಿಂದ ತದ್ವ್ರತ ಅಂತ. ಪತಿಯ ವ್ರತವನ್ನ ತಾನು ಧಾರಣೆ ಮಾಡಬೇಕು. ಪತಿ ಯಾವ ವ್ರತವನ್ನು ಧಾರಣೆ ಮಾಡ್ತಾನೋ ಅದೇ ವ್ರತವನ್ನ ಇವಳು ಧಾರಣೆ ಮಾಡಬೇಕು.
ಅಂತ ಹೀಗರ್ಥ. ಈಗ ಪತಿ ಯಾವ ವರ್ಣದವನಾಗಿರ್ತಾನೋ ಅವನಿಗೆ ಹೇಳಿರ್ತಕ್ಕಂತಹ ಧರ್ಮಗಳು ಯಾವ್ದ್ಯಾವ್ದಿದೆಯೋ ಅದೇ ಧರ್ಮ ಇವಳಿಗೂ ಅಂತ ಹೀಗೂ ಅರ್ಥ. ಅವನು ಬ್ರಾಹ್ಮಣ ಆಗಿದ್ರೆ ಬ್ರಾಹ್ಮಣ ಧರ್ಮ ಏನು ಹೇಳಿರ್ತಾರೋ ಅದೇ ಧರ್ಮ ಇವಳಿಗೂ ಇರ್ತದೆ. ಅವನು ಶೂದ್ರ ಆಗಿದ್ರೆ ಆ ಶೂದ್ರನಿಗೆ ಹೇಳಿದ ಧರ್ಮ ಏನಿದೆಯೋ ಅದೇ ಇವಳಿಗೂ ಇರುತ್ತೆ ಅಂತ. ಹಾಗೆ ತದ್ವ್ರತ, ಗಂಡನ ವ್ರತವೇ ಇವಳಿಗೂ ವ್ರತ. ಆ ವ್ರತವನ್ನು ಧಾರಣೆ ಮಾಡಬೇಕು, ಗಂಡನ ವ್ರತವನ್ನು ತಾನೂ ಧಾರಣೆ ಮಾಡಬೇಕು ಅಂತ ಹೀಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಸಮ್ಮಾರ್ಜನೋಪಲೇಪಾಭ್ಯಾಂ ಗೃಹ ಮಂಡನ ವರ್ತನೈಃ ಸ್ವಯಂ ಚ ಮಂಡಿತಾ ನಿತ್ಯಂ ಪರಿಮೃಷ್ಟ ಪರಿಚ್ಛದ. ಮನೆಯನ್ನ ಶುದ್ಧವಾಗಿ ಇಟ್ಟುಕೊಳ್ಬೇಕು. ಮನೆಯನ್ನ ಗುಡಿಸಿ ಗೋಮಯ ಹಚ್ಚಿ ಸಾರಿಸಿ ಚೆನ್ನಾಗಿ ಅಲಂಕಾರ ಮಾಡಬೇಕು. ಮತ್ತೆ ತಾನೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಬೇಕು. ಮನೆಯಲ್ಲಿರುವ ಸಾಮಗ್ರಿಗಳೇನಿದ್ದಾವೆ ಎಲ್ಲ ಸಾಮಾನುಗಳನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಪತಿಯ ಸೇವೆಯನ್ನ ಮಾಡಬೇಕು. ಸಮ್ಮಾರ್ಜನ ಉಪಲೇಪಾಭ್ಯಾಂ. ಸಮ್ಮಾರ್ಜನ ಅಂದ್ರೆ ಗುಡಿಸೋದು, ಉಪಲೇಪ ಅಂದ್ರೆ ಸಾರಿಸೋದು. ಗೋಮಯ ಹಚ್ಚಿ ಮನೆಯನ್ನ ಚೆನ್ನಾಗಿ ಸಾರಿಸಿ ಗುಡಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಮನೆಯನ್ನ. ಗೃಹ ಮಂಡನ ವರ್ತನೈಹಿ ಅಂತಂದ್ರೆ ಮನೆಯ ಸಾಮಾನುಗಳೇನಿದ್ದಾವೆ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಶುದ್ಧ ಮಾಡಿ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಮನೆಯನ್ನ ಅಲಂಕಾರ ಮಾಡಬೇಕು. ಬಂದವರಿಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣೋ ಹಾಗೆ ಮನೆಯನ್ನ ಅಲಂಕಾರ ಮಾಡಬೇಕು ಅಂತ ಅರ್ಥ. ಗೃಹ ಮಂಡನ ವರ್ತನ ಅಂದ್ರೆ ಸ್ವಯಂ ಚ ಮಂಡಿತ ಅಂದ್ರೆ ತಾನು ಅಲಂಕಾರ ಮಾಡ್ಕೊಳ್ಬೇಕು. ಹೀಗೆ ಮನೆಯ ಸಾಮಗ್ರಿಗಳನ್ನೆಲ್ಲ ಸ್ವಚ್ಛವಾಗಿಟ್ಟುಕೊಳ್ಳೋದು, ಪತಿ ಸೇವೆ ಮಾಡೋದು, ಇದೆಲ್ಲ ಸ್ತ್ರೀ ಧರ್ಮ. ಸಮ್ಮಾರ್ಜನೋಪಲೇಪಾಭ್ಯಾಂ ಗೃಹಮಂಡನ ವರ್ತನೈಃ ಸ್ವಯಂ ಚ ಮಂಡಿತಾ ನಿತ್ಯಂ ಪರಿಮೃಷ್ಟ ಪರಿಚ್ಛದ ಕಾಮೈರುಚ್ಚಾವಚೈಃ ಸಾಧ್ವಿ ಪ್ರಶ್ರಯೇಣ ದಮೇನ ಚ ವಾಕ್ಯೈಃ ಸತ್ಯೈಃ ಪ್ರಿಯೈಃ ಪ್ರೇಮ್ಣಾ ಕಾಲೇ ಕಾಲೇ ಭಜೇತ್ ಪತಿಂ. ತನ್ನ ಗಂಡನಿಗೆ ಇಷ್ಟವಾಗುವಂತಹ ಕೆಲಸಗಳನ್ನು ಮಾಡಬೇಕು. ಅದು ದೊಡ್ಡದಾಗಿರ್ಲಿ ಸಣ್ಣದಾಗಿರ್ಲಿ. ಉಚ್ಚಾವಚೈಹಿ ಅಂದ್ರೆ ಹಾಗೆ ತನ್ನ ಗಂಡನಿಗೆ ಪ್ರಿಯವಾದ ಉಚ್ಚ ಮತ್ತು ಅವಚ ಅಂದ್ರೆ ದೊಡ್ಡ ಅಥವಾ ಸಣ್ಣ ವಿಷಯ ಪದಾರ್ಥಗಳನ್ನ ಒದಗಿಸಿ ಕೊಡಬೇಕು. ಅವನಿಗೇನಿಷ್ಟವೋ ಅದನ್ನು ಮಾಡಿಕೊಡಬೇಕು ಅಂತ ಅರ್ಥ. ಅವನಿಗೆ ಇಷ್ಟವಾಗುವ ಪದಾರ್ಥಗಳನ್ನು ಅವನಿಗೆ ಮಾಡಿಕೊಡಬೇಕು. ವಿನಯದಿಂದ ವರ್ತನೆ ಮಾಡಬೇಕು. ಸಾಧ್ವಿಯಾಗಿರಬೇಕು. ಇಂದ್ರಿಯ ನಿಗ್ರಹ ಇರಬೇಕು. ಮತ್ತೆ ಒಳ್ಳೆ ಸತ್ಯವಾದ ಪ್ರಿಯವಾದ ಮಾತುಗಳನ್ನು ಆಡ್ತಾ ಇರಬೇಕು. ವಾಕ್ಯೈಹಿ ಸತ್ಯೈಹಿ ಪ್ರಿಯೈಹಿ ಅಂತ. ಸತ್ಯವಾದ ಮಾತು, ಪ್ರಿಯವಾದ ಮಾತು. ಕೆಲವು ಸಲ ಪ್ರಿಯವಾದ ಮಾತು ಅಸತ್ಯವೂ ಆಗಬಹುದು. ಅಂತೂ ಪ್ರಿಯವಾಗಿರ್ಬೇಕು. ಸತ್ಯಂ ಪ್ರಿಯಂ ಎರಡು ಹಿತವಾಗಿರಬೇಕು ಮಾತು. ಅಂತಹ ಮಾತುಗಳನ್ನು ಆಡಬೇಕು. ಪ್ರೀತಿಯಿಂದ ವರ್ತನೆ ಮಾಡಬೇಕು. ಗಂಡನನ್ನ ಪ್ರೇಮದಿಂದ ಕಾಲಕಾಲಗಳಲ್ಲಿ ಸೇವೆ ಮಾಡಬೇಕು. ಪ್ರೇಮಣ ಕಾಲೇ ಕಾಲೇ ಭಜೇತ್ ಪತಿಂ. ಕಾಲವನ್ನು ಅರಿತು ಅವನಿಗೆ ಇಷ್ಟವಾಗುವ ರೀತಿಯಲ್ಲಿ ಅವನ ಸೇವೆಯನ್ನ ಕಾಲಕಾಲದಲ್ಲಿ ಮಾಡ್ತಾ ಇರಬೇಕು ಅಂತ ಅರ್ಥ. ಕಾಮೈರುಚ್ಚಾವಚೈಃ ಸಾಧ್ವಿ ಪ್ರಶ್ರಯೇಣ ದಮೇನ ಚ ವಾಕ್ಯೈಃ ಸತ್ಯೈಃ ಪ್ರಿಯೈಃ ಪ್ರೇಮ್ಣಾ ಕಾಲೇ ಕಾಲೇ ಭಜೇತ್ ಪತಿಂ. ಸಂತುಷ್ಟಾ ಲೋಲುಪಾ ದಕ್ಷಾ ಧರ್ಮಜ್ಞಾ ಪ್ರಿಯ ಸತ್ಯವಾಕ್
ಅಪ್ರಮತ್ತಾ ಶುಚಿ ಸ್ನಿಗ್ಧಾ ಪತಿಂ ತ್ವಪತಿತಂ ಭಜೇತ್. ಸಂತುಷ್ಟಳಾಗಿರ್ಬೇಕು ಯಾವಾಗಲೂ. ತುಂಬಾ ಅತಿಯಾದ ಆಸೆ ಇರಬಾರ್ದು, ಅದು ಬೇಕು ಇದು ಬೇಕು ಅಂತ. ಮನೆಯಲ್ಲಿ ಏನಿದೆಯೋ ಇದ್ದದ್ದರಲ್ಲಿ ತೃಪ್ತಿಯನ್ನ ಪಟ್ಟುಕೊಂಡು ಸಂತೋಷದಿಂದ ಇರಬೇಕು. ಅಯೋಗ್ಯವಾದ ಪದಾರ್ಥಗಳ ಅಭಿಲಾಷೆಯನ್ನ ಮಾಡಬಾರದು. ಲೋಲುಪತೆ ಇರಬಾರದು. ಅಲೋಲುಪ ಅಂತಂದ್ರೆ ಅಯೋಗ್ಯ ಪದಾರ್ಥಗಳ ಅಭಿಲಾಷೆ ಇರಬಾರದು ಅಂತ ಅರ್ಥ. ದುರಭಿಲಾಷೆ ಇರಬಾರದು. ಆಮೇಲೆ ದಕ್ಷಳಾಗಿರ್ಬೇಕು. ಮನೆ ಸೇವೆ ಮಾಡೋದರಲ್ಲಿ, ಗಂಡನ ಸೇವೆ ಮಾಡೋದರಲ್ಲಿ ದಕ್ಷತೆ ಇರಬೇಕು. ಧರ್ಮವನ್ನ ತಿಳ್ಕೊಂಡಿರಬೇಕು. ಧರ್ಮದಿಂದ ಪತಿ ಸೇವೆಯನ್ನ ಮಾಡಬೇಕು. ಧರ್ಮವನ್ನ ತಿಳ್ಕೊಂಡಿರ್ಬೇಕು ಅವಳು. ಪ್ರಿಯ ಸತ್ಯವಾಕ್, ಪ್ರಿಯವಾದ ಮಾತುಗಳನ್ನ, ಸತ್ಯವಾದ ಮಾತುಗಳನ್ನ ಆಡಬೇಕು. ಪತಿ ಸೇವೆಯನ್ನ ಮಾತ್ರ ಯಾವತ್ತೂ ಮರಿಬಾರದು. ಅಪ್ರಮತ್ತಳಾಗಬಾರದು ಅಂತ ಹೇಳಿದ್ದಾರೆ. ಪ್ರಮತ್ತಳಾಗಬಾರದು, ಅಪ್ರಮತ್ತ ಅಂತ ಹೇಳಿದ್ದಾರೆ. ಪ್ರಮತ್ತಳಾಗೋದು ಅಂತಂದ್ರೆ ಮರ್ತು ಬಿಡೋದು ಅಂತ ಅರ್ಥ. ಪತಿ ಸೇವೆಯನ್ನ ಮರೆಯೋದು, ಹಾಗಾಗಬಾರದು. ಅಪ್ರಮತ್ತ, ಪತಿ ಸೇವೆಯನ್ನ ಯಾವತ್ತೂ ಮರಿಬಾರದು. ಶುಚಿಯಾಗಿ ಇರಬೇಕು. ಸ್ನಿಗ್ಧ, ಸ್ನೇಹಮಯಿಯಾಗಿರಬೇಕು. ತಾನು ಶುಚಿಯಾಗಿದ್ದು ಸ್ನೇಹಮಯಿಯಾಗಿದ್ದು ಪತಿ ಸೇವೆಯನ್ನ ಮಾಡ್ತಾ ಇರಬೇಕು. ಪತಿ ಸೇವೆಯನ್ನು ಮಾಡೋದ್ರಲ್ಲಿ ಯಾವತ್ತೂ ಹಿಂಜರಿಬಾರದು. ಒಂದು ವೇಳೆ ಪತಿತನಾಗಿದ್ರೆ ಆವಾಗ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ದೋಷ ಇಲ್ಲ. ಅಪತಿತಂ ಭಜೇತ್ ಅಂತ. ಪತಿಂತೂ ಅಪತಿತಂ ಭಜೇತ್. ಪತಿತ ಅಲ್ಲ ಅಂತಾಗಿದ್ರೆ ಇದನ್ನೆಲ್ಲ ಚೆನ್ನಾಗಿ ಅನುಸರಣೆ ಮಾಡಬೇಕು. ಪತಿ ಸೇವೆಯನ್ನು ಯಾವತ್ತೂ ಬಿಡಬಾರದು ಅಂತ. ಅಪತಿತಂ ಅಂತ. ಅಪತಿತಂ ಬೇರೆ ಅರ್ಥ ಕೊಟ್ಟಿದ್ದಾರೆ, ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ, ಬ್ರಹ್ಮಹತ್ಯಾಹಿತಂ ಅಂತ ಕೊಟ್ಟಿದ್ದಾರೆ. ಅದೇ ಪತಿತ ಆಗೋದು ಅಂತಂದ್ರೆ ಗಂಡ ಅವನಿಗೆ ಬ್ರಹ್ಮಹತ್ಯಾ ಮೊದಲಾದ ದೋಷಗಳು ಇತ್ತು ಅಂತಾದ್ರೆ ಅವನು ಪತಿತನಾಗ್ತಾನೆ. ಅಂತಹ ಪತಿತನಾದ ಗಂಡನಾಗಿದ್ರೆ ಆವಾಗಲೂ ಪತಿ ಸೇವೆಯನ್ನ ಮಾಡಬೇಕು ಅಂತ ಇದೆ. ಅವನು ಎಂಥ ಪತಿತನಾಗಿದ್ರೂ ಕೂಡ ಪತಿ ಸೇವೆಯನ್ನ ಮಾಡೋದೇ ಇವಳ ಧರ್ಮ ಅಂತನ್ನೋದು ಕೆಲವರು ಹೇಳ್ತಾರೆ. ಅದು ಸ್ವಲ್ಪ ವಿಚಾರ ಮಾಡಬೇಕಾದಂತಹ ಅಂಶ ಅದು. ಅದಕ್ಕೆ ಇಲ್ಲಿ ತೂ ಅಂತ ಇದೆ. ಪತಿಂತೂ ಅಪತಿತಂ ಭಜೇತ್ ಅಂತ ಇದೆ. ತೂ ಅನ್ನೋ ಶಬ್ದಕ್ಕೆ ಸ್ವಲ್ಪ ವಿಚಾರ ಮಾಡತಕ್ಕಂತಹ ಅಂಶ ಇದೆ ಇದರಲ್ಲಿ ಅಂತ ಅರ್ಥ. ಯಾಕೆಂದ್ರೆ ಕೆಲವರು ಪತಿ ಎಂತಹ ಪತಿತನಾಗಿದ್ರೂ ಕೂಡ, ಎಂತಹ ಮಹಾಪಾತಕಿಯಾಗಿದ್ರೂ ಕೂಡ ಅವನನ್ನು ಬಿಡಬಾರದು ಅಂತ ಮಾತಿದೆ. ಪತಿ ಸ್ತ್ರೀಭಿ ನಹಾತವ್ಯೋ ಯದಿ ಸ್ಯಾನ್ ನೈವ ಪಾತಕಿ ಅಂತ ಆ ಮಾತು ಇದೆ. ಒಂದು ವೇಳೆ ಪತಿ ಪಾತಕಿ ಆಗದೇ ಇದ್ರೆ ಅವನನ್ನು ಬಿಡಬಾರದು. ಅಂದ್ರೆ ಪಾತಕಿಯಾಗಿದ್ರೆ ಬಿಡಬಹುದು ಅಂತ ಒಂದು ಮಾತು ಅದಕ್ಕೆ ಹೇಳದಂಗೆ ಅರ್ಥ ಆಯ್ತಲ್ವಾ. ಎರಡೂ ರೀತಿಯಲ್ಲೂ ಮಾತುಗಳಿದ್ದಾವೆ. ಪತಿ ಎಂತಹ ಅಯೋಗ್ಯನಾಗಿದ್ರೂ ಕೂಡ ಪತಿ ಸೇವೆಯೇ ಸ್ತ್ರೀ ಧರ್ಮ, ಪತ್ನಿಯ ಧರ್ಮ ಅಂತ ಹೇಳ್ತಕ್ಕಂತಹ ಮಾತುಗಳು ಇದ್ದಾವೆ. ಅಪತಿತಂ ಅಂತನೂ ಇದೆ. ಅವನು ಒಂದ್ ವೇಳೆ ಅಪತಿತನಾಗಿದ್ರೆ ಮಾತ್ರ ಆವಾಗ ಇವಳು ಪಾತಿವ್ರತ್ಯವನ್ನ ಚೆನ್ನಾಗಿ ಅನುಸರಣೆ ಮಾಡಿ ಅವನನ್ನ ಸೇವೆ ಮಾಡಬೇಕು ಅಂತ. ಆದ್ರಿಂದ ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ತೂ ಅನ್ನೋ ಶಬ್ದದಿಂದ ಗೊತ್ತಾಗ್ತದೆ.
ಇದು ಅಪ್ರಿಯ ಸತ್ಯವಾಕ್ ಅಂತ ಇದೆ. ಧರ್ಮಜ್ಞಳಾಗಿರಬೇಕು, ಪ್ರಿಯವಾದ ಮಾತನ್ನಾಡಬೇಕು, ಸತ್ಯವಾದ ಮಾತನ್ನಾಡಬೇಕು. ಪ್ರಿಯ ಸತ್ಯವಾಕ್ ಅಂತ ಹಿಂದೆ ಒಂದ್ಸಲ ವಾಕ್ಯೈಹಿ ಸತ್ಯೈಹಿ ಪ್ರಿಯೈಹಿ ಪ್ರೇಮ್ಣ ಅಂತ ಅಲ್ಲಿ ಹೇಳಿದ್ದಾರೆ. ಪುನಃ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯವಾದ ಮಾತು ಸತ್ಯವಾದ ಮಾತನ್ನಾಡಬೇಕು ಅಂತ. ಅದಕ್ಕೆ ಹೀಗಿಟ್ಟುಕೊಳ್ಬೇಕು. ಹಿಂದೆ ಹೇಳಿದ್ದು ತನ್ನ ಗಂಡನಿಗೆ ಯಾವಾಗಲೂ ಪ್ರಿಯವಾದ ಮಾತುಗಳನ್ನಾಡ್ತಾ ಸತ್ಯವಾದ ಪ್ರಿಯವಾದ ಮಾತುಗಳನ್ನಾಡಿ ಪ್ರೇಮದಿಂದ ಕಾಲಕಾಲದಲ್ಲಿ ಪತಿ ಸೇವೆ ಮಾಡಬೇಕು ಅಂತ ಪತಿಯ ಬಗ್ಗೆ ಹೇಳಿದ್ದ. ಇಲ್ಲಿ ಹೇಳ್ತಾ ಇರೋದು ಪತಿಯ ಪ್ರಿಯರಿದ್ದಾರಲ್ಲ ಬಂಧುಗಳು, ಅವರ ಜೊತೆಗೆ ಅಂತ ಹಾಗಿಟ್ಟುಕೊಳ್ಬೇಕು. ಅವರ ಜೊತೆಗೆ ಪ್ರಿಯವಾದ ಮಾತುಗಳನ್ನು ಆಡಬೇಕು ಅಂತ. ಅಥವಾ ಒಬ್ಬ ಗಂಡನಿಗೆ ಅನೇಕ ಜನ ಪತ್ನಿಯರಿರ್ತಾರೆ. ಆವಾಗ ಆ ಗಂಡನ ಇತರ ಪತ್ನಿಯರಲ್ಲಿ ಅಂದ್ರೆ ತನ್ನ ಸವತಿಯರೇನಿದ್ದಾರಲ್ಲ ಅವರಲ್ಲಿಯೂ ಕೂಡ ಪ್ರಿಯವಾದ ಮಾತುಗಳನ್ನ ಆಡ್ತಾ ಸತ್ಯವಾದ ಪ್ರಿಯವಾದ ಮಾತುಗಳನ್ನು ಆಡ್ತಾ ಇರಬೇಕು ಅಂತ ಈ ರೀತಿಯೂ ಕೂಡ ಅರ್ಥ ಮಾಡ್ಕೊಳ್ಬಹುದು. ಹಿಂದೆ ಹೇಳಿದ್ದು ಗಂಡನ ಜೊತೆಯಲ್ಲಿ ಪ್ರಿಯವಾದ ಸತ್ಯವಾದ ಮಾತುಗಳಿಂದ ವರ್ತಿಸಬೇಕು ಅಂತ. ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ತನ್ನ ಸವತಿಯರು ಗಂಡನ ಇತರ ಪತ್ನಿಯರೇನಿದ್ದಾರೆ ಅವರ ಜೊತೆಯಲ್ಲಿ ಪ್ರಿಯವಾದ ಸತ್ಯವಾದ ಮಾತುಗಳನ್ನು ಆಡಬೇಕು ಅಂತ. ಅಥವಾ ಗಂಡನ ಸಂಬಂಧಿಗಳು ಬಂಧುಗಳು ಯಾರಿದ್ದಾರೆ ಅವರ ಜೊತೆಯಲ್ಲಿ ಪ್ರಿಯ ಸತ್ಯವಾಕ್ ಅಂತ. ಈ ರೀತಿ ಸತ್ಯಧರ್ಮ ತೀರ್ಥರು ಎರಡೂ ಅರ್ಥವನ್ನು ಬರೆದಿದ್ದಾರೆ. ಏಕಸ್ಯ ಭಕ್ಷ್ಯೋ ಜಾಯಾ ಭವಂತಿ ಇತಿ ಶ್ರುತೇಹೇ ಅಂತ. ವೇದದಲ್ಲೇ ಒಬ್ಬ ಪುರುಷನಿಗೆ ಅನೇಕ ಹೆಂಡತಿಯರು ಇರ್ತಾರೆ ಅಂತ ಇದೆ. ಸಂತುಷ್ಟಾಲೋಲುಪಾದಕ್ಷ ಧರ್ಮಜ್ಞ ಪ್ರಿಯ ಸತ್ಯವಾಕ್ ಅಪ್ರಮತ್ತ ಶುಚಿ ಸ್ನಿಗ್ಧ ಪತಿಂ ತ್ವಪತಿತಂ ಭಜೇತ್. ಇಲ್ಲಿ ಬಂದು 26ನೇ ಶ್ಲೋಕದಲ್ಲಿ ತದ್ ಬಂಧುಷು ಅನುವೃತ್ತಿಚ್ಛ ಅಲ್ಲಿ ಏನು ಅರ್ಥ ಹೇಳಿ ಅದು ಅರ್ಥ ಮಾಡಿ ಹೇಳಿಲ್ಲ. ಅನುವೃತ್ತಿ ಅಂದ್ರೆ ತನ್ನ ಬಂಧುಗಳಿಗೆ ಅನುಕೂಲಳಾಗಿರಬೇಕು ಅಂತ, ಬಂಧುಗಳ ಜೊತೆಯಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡಬೇಕು ಅಂತ ವ್ಯವಹಾರದ ಬಗ್ಗೆ ಹೇಳಿದ್ದಲ್ಲಿ ಅನುವೃತ್ತಿ ಅಂದ್ರೆ. ಇಲ್ಲಿ ಹೇಳ್ತಾ ಇರೋದು ಪ್ರಿಯವಾದ ಮಾತುಗಳು ಅಂತ. ಎಲ್ಲ ಅದಕ್ಕೆ ಸೇರಿದ್ದೇ ಆಗತ್ತೆ. ಅನುವೃತ್ತಿಯಲ್ಲಿ ಮಾತುಗಳು ಬರುತ್ತೆ, ಆದ್ರೆ ಅದನ್ನು ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅವರಿಗೂ ಅನುಕೂಲಳಾಗಿರ್ಬೇಕು, ಗಂಡನಿಗೆ ಅನುಕೂಲಳಾಗಿರ್ಬೇಕು ಮತ್ತು ಗಂಡನ ಬಂಧುಗಳಿಗೂ ಅನುಕೂಲ ಆಗಿರ್ಬೇಕು ಅಂತ ಅಲ್ಲಿ ಹಿಂದೆ ಹೇಳಿತ್ತು. ಅವರಿಗೆ ಅನುಕೂಲವಾಗುವ ಹಾಗೆ ಇವಳು ಇರಬೇಕು ಅಂತ. ಇಲ್ಲಿ ಚೆನ್ನಾಗಿ ಮಾತಾಡಬೇಕು ಅಂತ, ಗಂಡನ ಬಂಧುಗಳ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಬೇಕು, ಅವರಿಗೆ ಪ್ರಿಯವಾದ ರೀತಿಯಲ್ಲಿ ಮಾತಾಡಬೇಕು. ಇನ್ನೊಂದು ಬಂದು ಹೆಂಡತಿ ದಂಡಿಯ ಹೆಂಡತಿ ಇದ್ರೆ ಅವ್ರಲ್ಲಿ ಒಂದು ಪ್ರೀತಿಯಿಂದ ವರ್ತಿಸಬೇಕು. ಅದು ಒಂದು ಕ್ಷತ್ರಿಯ ಧರ್ಮ. ಅದು ಹೆಂಗದು ಎಲ್ಲಾ ಸ್ತ್ರೀಯರಿಗೂ ಇದೆ. ಬ್ರಾಹ್ಮಣರಲ್ಲಿ ಬಂದು ದಂಡಿಯ ಮದುವೆ ಮಾಡಿಕೊಂಬ ಒಂದು ಇದು ಇಲ್ಲಲ್ಲ, ಕ್ಷತ್ರಿಯ ಇದೆ, ಇಲ್ಲ ಅಂತ ನಿಷೇಧ ಏನಿಲ್ಲ. ಹಂಗ ಓಕೆ. ಕ್ಷತ್ರಿಯರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ರ? ಒಂದು ಬ್ರಾಹ್ಮಣರಿಗೂ ಇದೆ. ಸರಿ ಗುರುಗಳೇ, ಈಗ ಮದುವೆ ಒಂದು ಮದುವೆ ಮಾಡಿಕೊಂಬ ಅಂತ ಅದಂತೆ ಇಲ್ಲ, ಮೊದಲು ಮದುವೆ ಬಂದು ಬ್ರಾಹ್ಮಣರದ್ದು ಆಮೇಲೆ ಬೇರೆಯವ್ರನ್ನು ಮಾಡಿ ಅಂತ ಮಾರಿ ಶಾಸ್ತ್ರ ಎಲ್ಲ ಉಂಟಾ ಬ್ರಾಹ್ಮಣರಿಗೆ? ಹಂಗೇನಿಲ್ಲ. ಹಾಗೆ ನೀವು ಕೇಳದಂಗಿದೆಯಾ? ಹೌದು, ಒಬ್ರು ದೊಡ್ಡ ಪಂಡಿತರು ನೈಯಾಯಿಕರು ಅವ್ರು ಹೇಳ್ತಾ ಸಾರಿ ಹೇಳಿದ್ರು, ಶ್ರುತಿ ಇಲ್ಲ ಅದೇ ಅಂತ ಹೇಳಿದ್ರು. ನಂಗೆ ಗೊತ್ತಿಲ್ಲ ಇದೇನ, ಅವ್ರು ಹೇಳಿದ್ರೆ ಕೇಳ್ತಾ ಇದ್ದೀನಿ, ತಪ್ಪಾದಿಕ್ಬಿಟ್ರಿ. ಮೊದಲನೇ ಹೆಂಡತಿ ಮಾತ್ರ ಬ್ರಾಹ್ಮಣ ಇರ್ಬೇಕು, ಆಮೇಲೆ ಮಾಡಿಕಲಕ್ಕೆ ಇದೆ ಅದ್ರೊಳಗೆ ಅದೇ ಅಂತ ಹೇಳಿ ಅವ್ರು ಹೇಳಿದ್ರು. ಅದು ನಂಗೆ ಗೊತ್ತಿಲ್ಲ, ನಾನು ಆರ್ಗ್ಯೂ ಮಾಡಕ್ಕೂ ಇಲ್ಲ, ಅವ್ರು ಹೇಳಿದ್ರು ಕೇಳಿದೆ, ತಪ್ಪಾದ. ಏನು ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ. ಸರಿ ಸರಿ. ಆದ್ರೆ ಹಿಂದೆ ನಾವು ನೋಡದಂತೆ ಬೇರೆ
ಇದು ಅದು ಜಾತಿ ಇದಾಗತ್ತಲ್ವಾ, ಅದಕ್ಕೆ ಹೌದು. ಅವಕಾಶಗಳಿದೆ ಅಂತ ನಾವು ನೋಡಿದ್ವಲ್ಲ ನಿನ್ನೆವೆಲ್ಲ. ಹ್ಮ್. ಆಚಾರ್ಯ ಬ್ರಾಹ್ಮಣರಲ್ಲಿ ಬಂದು ಒಂದಕ್ಕೆ ಮೇಲೆ ಮದುವೆ ಮಾಡಿಕೊಂಬ ದೃಷ್ಟಾಂತ ಎಲ್ಲಿದೆ ಆಚಾರ್ಯ? ನಮ್ಮ ಋಷಿ ಅವರೆಲ್ಲ ಬಿಟ್ಟುಡ್ರಿ ನೀವು. ಜನರೆಲ್ಲ ಚಕ್ರವರ್ತಿ ಆ ಥರ ಬ್ರಾಹ್ಮಣರು ಬಂದು 2-3 ಮದುವೆ ಮಾಡಿದ್ದ ನಂಗೆ ನೀವು ನೋಡಿದ್ದೀರಾ ನಮ್ಮ ಇದರಲ್ಲಿ ಆ ಥರ ಬಂದು ಮಾಡಿಕೊಂಬ ಒಂದು ಹೆಂಡತಿ ಇರ ಅಂತಲೇ ಇನ್ನೊಂದು ಹೆಂಡತಿ ಮಾಡಿಕೊಂಬ ಇಲ್ಲ ಒಂದು ಹೆಂಡತಿ ಸತ್ತೋಯ್ತು ಹಂಗೆ ಎಂಬ ಪಕ್ಷದಲ್ಲಿ ಎರಡು ಪಕ್ಷದಲ್ಲೂ ಮಾಡ್ಕೋಬಹುದು, ಇದ್ದಾಗ್ಲೂ ಮಾಡ್ಕೊಳ್ಬಹುದು, ಇಲ್ಲದೆ ಇದ್ದಾಗೂ ಮಾಡ್ಕೊಳ್ಬಹುದು. ಶಾಸ್ತ್ರದಲ್ಲಿ ಅದಕ್ಕಿದು ಇದೆ, ತಪ್ಪಲ್ಲ. ಅದರಲ್ಲಿ ಋಷಿಮುನಿಗಳೆಲ್ಲ ಇದ್ದಾರೆ ಅಂದ್ರಲ್ಲ, ಗೊತ್ತಲ್ಲ ನಿಮಗೆ. ಋಷಿಮುನಿ ಇದ್ದಾರೆ, ಅವರು ಇದೆ ಅವರೇ ಬ್ರಾಹ್ಮಣರು. ನಾವು ಕತ್ತಮರ ಇವರೆಲ್ಲ ನೋಡಿಲ್ಲ ನಾವು, ಅದು ಕೂಡ ವಿಷ್ಣು ರಹಸ್ಯದಲ್ಲಿ ಅದು ಬಂದು ಬ್ರಾಹ್ಮಣರು ಅಂದ್ರೆ ಮತ್ತೆ ಋಷಿಮುನಿಗಳೇ ದೃಷ್ಟಾಂತ ಕೊಡಬೇಕು. ಬಟ್ ಅವರು ಬಂದು ಅಪವಾದ ಅವ್ರು ಮಾಡಾದ ನಾವು ದೃಷ್ಟಾಂತ ತಗೊಂಡ್ ಕೊಡುದು ಎಂಬ ಒಂದು ಮಾತು ನೋಡಿರಿ ನಾವು. ಅಲ್ಲ, ಕೆಲವುದಕ್ಕೆ ಹಾಗೆ ಇದಕ್ಕೆ ಪ್ರಮಾಣ ಇದೆ ಅಲ್ವಾ, ಹಾಗಾಗಿ ಏನ್ ತೊಂದರೆ ಇಲ್ಲ. ಆಚಾರ್ಯ, ಇದು ಕೇರಳ ಅಲ್ಲಿ ನಂಬೂದಿರಿ ಇದ್ದಾರೆ, ಅವರು ಬ್ರಾಹ್ಮಣರು. ಅವರಲ್ಲಿ ಬಂದು ಅವ್ರು ಹೇಳಿದಾಗ ಮೊದಲ ಹೆಂಡತಿ ಬಂದು ನಂಬೂದಿರಿ, ಅದು ಬ್ರಾಹ್ಮಣ್ ಹೆಂಡತಿ. ಅದ ನಂತರ ಬಂದು ಅವರು ಕ್ಷತ್ರಿಯರು ವೈಶ್ಯರೆಲ್ಲ ಮದುವೆ ಮಾಡಿಕೊಳ್ತಾರೆ ಅವರು. ಅದರಲ್ಲಿ ಇದೆ, ಅವರು ಕೇರಳದಲ್ಲಿ ನಂಬೂದಿರಿ ಪದ್ಧತಿ ಇದೆ. ಒಂದು ವಿಧ ನಂಬೂದಿರಿ ಮಾದೂರು ಅಂತ ಹೇಳಿ ಒಂದು ಅದ ಮಾತಾದೆ. ಇರಬಹುದೇನ. ಮುಂದೆ ನೋಡೋಣ. ಯಾ ಪತಿಂ ಹರಿಭಾವೇನ ಭವೇತ್ ಶ್ರೀರಿವ ತತ್ಪರಾ ಹರ್ಯಾತ್ಮನಾ ಹರೇರ್ಲೋಕೆ ಪತ್ಯಾ ಶ್ರೀರಿವ ಮೋದತೆ. ಅಂತೂ ಪತ್ನಿಯಾಗಿರ್ತಕ್ಕಂಥವಳು ಪತಿ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಈಗ ನಾವು 4 ಶ್ಲೋಕಗಳಲ್ಲಿ ಮುಖ್ಯವಾಗಿ ನೋಡಿರ್ತಕ್ಕಂತಹ ವಿಷಯ. ಪತಿಯಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು. ಒಂದು ನಿಮಿಷ. ವಾಯ್ಸ್ ಕಟ್ ಆಯ್ತು. ಒಂದ್ ನಿಮಿಷ ಹೇಳಿರು, 1 ನಿಮಿಷ ಅಂದ್ರು. ಹರೇ ನಮಃ. ಯಾ ಪತಿಂ ಹರಿಭಾವೇನ ಭವೇತ್ ಶ್ರೀರಿವ ತತ್ಪರ ಅಂತ. ತನ್ನ ಪತಿಯಲ್ಲಿ ಭಗವಂತ ಇದ್ದಾನೆ ಅನ್ನೋ ಭಾವನೆಯಿಂದ, ಭಕ್ತಿಯಿಂದ ಭಗವಂತನ ಸೇವೆಯನ್ನ ಮಾಡಬೇಕು. ಪತ್ನಿಯಾದಂಥವಳು ಪತಿಂ ಹರಿಭಾವೇನ ಅಂತ. ಹರಿಭಾವೇನ ಭಜೇತ್ ಅಂತಂದ್ರೆ ಭಗವಂತನ ಸನ್ನಿಧಾನ ವಿಶೇಷವಾಗಿ ಇದೆ ಅಂತ ತಿಳಿದು ಪತ್ನಿಯಾದವಳು ಪತಿಯನ್ನ ಉಪಾಸನೆ ಮಾಡಬೇಕು. ಅವನಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನವನ್ನ ಚಿಂತನೆ ಮಾಡಿದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಭಗವಂತನನ್ನ ಹೇಗೆ ಸೇವೆ ಮಾಡ್ತಾಳೋ ಹಾಗೆ ಇವಳು ಭಗವಂತನ ವಿಶೇಷ ಸನ್ನಿಧಾನದಿಂದ ಕೂಡಿರ್ತಕ್ಕಂತಹ ಗಂಡನ ಜೊತೆಗೆ ಭಗವಂತನ ಲೋಕದಲ್ಲಿ ವಿಹಾರ ಮಾಡ್ತಾಳೆ, ಆನಂದ ಪಡ್ತಾಳೆ ಮುಂದೆ.
ಭಗವಂತನ ಮಂದಿರದಲ್ಲಿ ಭಗವಂತನ ಜೊತೆಯಲ್ಲಿ ಹೇಗೆ ಲಕ್ಷ್ಮೀದೇವಿ ಆನಂದದಿಂದ ಇದ್ದಾಳೋ ಹಾಗೇನೆ ಇವಳು ಕೂಡ ಭಗವಂತನ ಮಂದಿರದಲ್ಲಿ ಭಗವಂತನ ಸನ್ನಿಧಾನದಿಂದ ಕೂಡಿರ್ತಕ್ಕಂತಹ ತನ್ನ ಪತಿಯ ಜೊತೆಯಲ್ಲಿ ಸುಖವಾಗಿ ವಾಸ ಮಾಡ್ತಾಳೆ ಅಂತ ಹಾಗರ್ಥ. ಮೇಲ್ನೋಟಕ್ಕೆ ಯಾ ಪತಿಂ ಹರಿಭಾವೇನ ಭಜೇತ್ ಅಂತಂದ್ಕೊಳ್ಳೇನೆ ಹರಿಭಾವೇನ ಭಜೇತ್ ಅಂದ್ರೆ ಸಾಕ್ಷಾತ್ ಭಗವಂತ ಅಂತಾನೇ ತಿಳ್ಕೊಂಡು ಉಪಾಸನೆ ಮಾಡಬೇಕು ಅಂತ ಹೇಳದಂತೆ ಕಾಣ್ತದೆ. ಹರಿಭಾವೇನ ಅನ್ನೋ ಶಬ್ದಕ್ಕೆ ಮೇಲ್ನೋಟಕ್ಕೆ ಹಾಗೆ ಅರ್ಥ ಕಾಣಿಸ್ತದೆ. ಹರಿಭಾವೇನ ಭಜೇತ್ ಅಂದ್ರೆ ಭಗವಂತನೇ ಇವನು ಅಂತ ತಿಳ್ಕೊಂಡು ಉಪಾಸನೆ ಮಾಡಬೇಕು ಅಂತ. ಬೇರೆಯವರಿಗೆಲ್ಲ ಅಷ್ಟೇ ಸಾಕಲ್ವಾ, ಹಾಗೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಅದ್ವೈತಿಗಳು. ಹರಿಭಾವ ಅಂತಂದ್ರೆ ಭಗವಂತ ಅಂತಾನೆ ತಿಳಿದು ಉಪಾಸನೆ ಮಾಡಬೇಕು. ಆದ್ರೆ ಹರಿಭಾವ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಬಿಡಿಸಿ ಹೇಳಿಲ್ಲ ಅವರು. ಅವ್ರ ಪ್ರಕಾರ ಹರಿಭಾವ ಅಂದ್ರೆ ಸಾಕ್ಷಾತ್ ಭಗವಂತನೇ ಅನ್ನೋ ಭಾವನೆ, ಆ ಭಾವನೆ ಇಟ್ಕೊಂಡೇ ಮಾಡಬೇಕು ಅಂತ. ಐಕ್ಯವನ್ನ ಹೇಳ್ತಕ್ಕಂಥವ್ರಿಗೆ ಅದೇ ಭಾವನೆ. ಅದೊಂದು ಶ್ಲೋಕ ಇದೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಗುರುವನ್ನ ತ್ರಿಮೂರ್ತಿಗಳ ಜೊತೆಯಲ್ಲಿ ಐಕ್ಯವನ್ನ ಚಿಂತನೆ ಮಾಡತಕ್ಕಂತಹ ಉಪಾಸನೆ ಮಾಡ್ತಾರವ್ರು. ಗುರುಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇ. ಈ ರೀತಿ ಅವರು ಉಪಾಸನೆಯನ್ನ ಹೇಳ್ತಾರೆ. ಅದು ಅಸದುಪಾಸನೆ. ಅವರು ಅಸದುಪಾಸನೆಗೂ ಫಲ ಇದೆ ಅಂತ ಹೇಳ್ತಕ್ಕಂಥವ್ರು. ಅಸದುಪಾಸನೆಗೂ ಫಲ ಇರೋದ್ರಿಂದ ಅದು ವಿಹಿತವೇ ಅಂತ ಹೇಳ್ತಾರೆ. ಒಂದು ಪುಸ್ತಕದಲ್ಲಿ ಹೆಂಡತಿ ಲಕ್ಷ್ಮೀದೇವಿಯಂತೆ ಪತಿಪರಾಯಣೆಯಾಗಿ ಅವನನ್ನ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡು ಅವನ ಸೇವೆಯನ್ನ ಮಾಡ್ತಾ ಇದ್ರೆ ಅವನ ಗಂಡ ವೈಕುಂಠ ಲೋಕದಲ್ಲಿ ಭಗವಂತನ ಸಾರೂಪ್ಯವನ್ನ ಪಡಿತಾನೆ. ಮತ್ತು ಇವಳು ನಾರಾಯಣನ ಜೊತೆಗೆ ಲಕ್ಷ್ಮೀದೇವಿ ಹೇಗೆ ವಿಹಾರ ಮಾಡ್ತಾ ಇದ್ದಾಳೋ ಹಾಗೆ ಅವನ ಜೊತೆಯಲ್ಲಿ ಇವಳು ಕೂಡ ಆನಂದವಾಗಿ ಇರ್ತಾಳೆ ಅಂತ. ಹೀಗೆ ಅಸದುಪಾಸನೆಯನ್ನ ಮಾಡಿದ್ರೆ ಅವರಿಗೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋ ರೀತಿಯಲ್ಲೇ ಹೇಳಿದ್ದಾರೆ. ಕೆಲವರೆಲ್ಲ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಯಾವತ್ತೂ ಕೂಡ ಇಲ್ಲದೇ ಇರೋದನ್ನು ಉಪಾಸನೆ ಮಾಡೋದ್ರಿಂದ ಒಳ್ಳೆ ಫಲ ಸಿಗೋದಿಲ್ಲ. ಅಸದುಪಾಸನೆಗೆ ಅನರ್ಥ ಫಲ, ಅದು ನಿಷಿದ್ಧ. ಅಸದುಪಾಸನೆ ಯಾವತ್ತೂ ಮಾಡಬಾರದು. ಹಾಗಾಗಿ ಇದರ ಅಭಿಪ್ರಾಯ ಗಂಡನಲ್ಲಿ ಭಗವಂತನ ಸನ್ನಿಧಾನವನ್ನ ಚಿಂತನೆ ಮಾಡಬೇಕಷ್ಟೇ ಹೊರತು ಗಂಡನೇ ಭಗವಂತ ಅಂತ ಚಿಂತನೆ ಮಾಡೋದಲ್ಲ. ಇದನ್ನ ಮಧ್ವಾಚಾರ್ಯರು ನಮಗೆ ತಂತ್ರಮಾಲಾ ಅನ್ನೋ ಗ್ರಂಥದ ವಾಕ್ಯವನ್ನ ಉದಾಹರಿಸಿ ತಿಳಿಸಿಕೊಟ್ಟಿದ್ದಾರೆ. ಹರಿರಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನಾ ಶಿಷ್ಯಾಣಾಂ ಚ ಗುರೌ ನಿತ್ಯಂ ಶೂದ್ರಾಣಾಂ ಬ್ರಾಹ್ಮಣಾದಿಷು ಭೃತ್ಯಾನಾಂ ಸ್ವಾಮಿನಿ ತಥಾ ಹರಿಭಾವ ಉದೀರಿತಃ ಇತಿ ಚ ಅಂತ ಇದು ತಂತ್ರಮಾಲಾ ಗ್ರಂಥದ ವಾಕ್ಯ. ಅದನ್ನ ಆಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಹರಿರಸ್ಮಿನ್ ಸ್ಥಿತಃ ಇತಿ, ಇವನ ಒಳಗೆ ಅಂದ್ರೆ ನನ್ನ ಗಂಡನ ಒಳಗೆ ಭಗವಂತ ಇದ್ದಾನೆ ಅಂತ, ಭಗವಂತನ ಸನ್ನಿಧಾನ ಇದೆ ಅಂತ ತಿಳಿದು ಸ್ತ್ರೀಯರು ಪತಿಗಳಲ್ಲಿ ಭಗವಂತನನ್ನ ಚಿಂತನೆ ಮಾಡಬೇಕು. ಇದು ಹರಿಭಾವ ಅಂತ. ಅದ್ರ ಜೊತೆಗೆ ಶಿಷ್ಯರು ಗುರುಗಳಲ್ಲಿ, ಮತ್ತೆ ಶೂದ್ರರು ಬ್ರಾಹ್ಮಣರಲ್ಲಿ, ಭೃತ್ಯರು ತಮ್ಮ ಯಜಮಾನನಲ್ಲಿ ಈ ರೀತಿ ಚಿಂತನೆ ಮಾಡಬೇಕು. ಇದೇ ಹರಿಭಾವ. ಶಿಷ್ಯರು ಗುರುಗಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ತಿಳಿದು ಉಪಾಸನೆ ಮಾಡೋದೇನಿದೆ ಇದು ಹರಿಭಾವ ಅಂತ ಕರೆಸ್ಕೊಳ್ತದೆ. ಹಾಗೆ ಶೂದ್ರರು ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಅಂತ ತಿಳಿದು
ಬ್ರಾಹ್ಮಣರ ಸೇವೆ ಮಾಡಬೇಕು. ಒಬ್ಬ ಸೇವಕ ತನ್ನ ಯಜಮಾನನಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಅಂತ ತಿಳಿದು ಅವನ ಸೇವೆಯನ್ನ ಮಾಡಬೇಕು. ಇದನ್ನೇ ಹರಿಭಾವ ಅಂತ ಕರೀತಾರೆ ಅಂತ ಹೀಗೆ ತಂತ್ರಮಾಲಾ ಗ್ರಂಥದಲ್ಲಿ ಹೇಳಿದ್ದಾರೆ. ಆದ್ರಿಂದ ಹರಿಭಾವ ಅನ್ನೋ ಶಬ್ದದ ಅರ್ಥ ಇದು ಹೊರತು ಬೇರೆ ವ್ಯಾಖ್ಯಾನಕಾರರು ಎಲ್ಲ ತಿಳ್ಕೊಂಡಂತೆ ಗಂಡನನ್ನೇ ಹರಿ ಅಂತ ತಿಳಿದು ಪೂಜೆ ಮಾಡೋದಲ್ಲ. ಹರಿಯ ಸನ್ನಿಧಾನ ಇದೆ ಅಂತ ತಿಳಿದು ಪೂಜೆ ಮಾಡಬೇಕು. ಆ ರೀತಿ ಸೇವೆ ಮಾಡಬೇಕು. ಆವಾಗ ಅವಳು ಪತಿಲೋಕದಲ್ಲಿ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿ ಹೇಗೆ ಆನಂದ ಪಡ್ತಾಳೋ ಹಾಗೆ ಇವಳು ಕೂಡ ವೈಕುಂಠದಲ್ಲಿ ತನ್ನ ಪತಿ ಜೊತೆಯಲ್ಲಿ ಸೇರಿ ಆನಂದ ಪಡ್ತಾಳೆ. ಯಾ ಪತಿಂ ಹರಿಭಾವೇನ ಭವೇತ್ ಶ್ರೀರಿವ ತತ್ಪರ ಹರಿಯಾತ್ಮನ ಹರೇರ್ಲೋಕೆ ಪತ್ಯಾ ಶ್ರೀರಿವ ಮೋದತೆ. ವೃತ್ತಿ ಸಂಕರ ಜಾತೀನಾಂ ತತ್ತತ್ ಕುಲಕೃತಾ ಭವೇತ್ ಅಚೌರಾಣಾಂ ಅಪಾನಾಂ ಅಂತ್ಯಜಾಂತೇವ ಸಾಯಿನಾಂ. ಆಚಾರ್ ಒಂದ್ ಡೌಟ್, ಹರಿ ಆತ್ಮನ ಹರಿ ಲೋಕೆ ಅಂತಂದ್ರೆ ಆವಾಗ ಏನ್ ಮೀನಿಂಗ್ ಬರುತ್ತೆ? ಹರಿ ಆತ್ಮನ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿ ಹೇಗೆ ಸುಖವಾಗಿದ್ದಾಳೋ ಹಾಗೆ ಹರಿಯಾತ್ಮನ ಅಂದ್ರೆ ಹರಿಯ ಸನ್ನಿಧಾನ ಉಳ್ಳಂತಹ ತನ್ನ ಗಂಡನಿಂದ ಇವಳು ಕೂಡ ಸುಖವಾಗಿ ಇರ್ತಾಳೆ ಅಂತ ಅರ್ಥ. ಓಕೆ ಓಕೆ, ಧನ್ಯವಾದಗಳು. ವೃತ್ತಿ ಇನ್ನು ಮುಂದೆ ತಮ್ಮ ತಮ್ಮ ವೃತ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಯಾರೇ ಆಗಿರ್ಲಿ ವೃತ್ತಿಯಿಂದ ಅವರು ಕಳ್ಳರಾಗಿರಬಾರ್ದು, ಪಾಪಕರ್ಮವನ್ನು ಮಾಡ್ತಕ್ಕಂಥವ್ರಾಗಿರಬಾರ್ದು. ಕಳ್ಳತನ ಮಾಡೋದು, ಪಾಪ ಕೆಲಸಗಳನ್ನ ಮಾಡೋದು ಬಿಟ್ಟು ಉಳಿದ ತಮ್ಮ ತಮ್ಮ ಕುಲ ಕಸುಬುಗಳು ಏನಿದ್ದಾವೆ ಅದನ್ನ, ಯಾರು ಈ ಬೆರಕೆ ಜಾತಿಯ ಜನರು, ಸಂಕರ ಜಾತಿಯರು, ಅವರೆಲ್ಲ ಅವರವರ ಕುಲಕ್ಕೆ ಸೇರಿರ್ತಕ್ಕಂತಹ ಕೆಲಸಗಳನ್ನ ಅವರು ಮಾಡಬೇಕು. ಅಂತ್ಯಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಅಂತ್ಯವಾಸಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನ ನಡೆಸಬೇಕು. ಕಳ್ಳತನ ಮತ್ತು ಪಾಪಕರ್ಮವನ್ನ ಬಿಡಬೇಕು ಅಂತ. ಅಚೋರಾಣಾಂ ಅಪಾಪಾನಾಂ ಅಂತ. ಅಚೋರಾಣಾಂ ಅಪಾಪಾನಂ ಅಂದ್ರೆ ಕಳ್ಳರು ಮತ್ತು ಪಾಪಿಗಳು, ಪಾಪಕರ್ಮಗಳನ್ನು ಮಾಡ್ತಕ್ಕಂಥವ್ರು, ಅವರು ಅಲ್ಲದೆ ಇರತಕ್ಕಂತಹ ಸಂಕರ ಜಾತಿಯವರಿಗೆ ಹೇಳಿರ್ತಕ್ಕಂಥದ್ದಿದೆ. ಕಳ್ಳರಲ್ಲದೆ ಇರತಕ್ಕಂತಹ ಮತ್ತು ಪಾಪಿಗಳಲ್ಲದೆ ಇರತಕ್ಕಂಥ, ಪಾಪಕರ್ಮಗಳನ್ನು ಮಾಡದೇ ಇರತಕ್ಕಂತಹ ಸಂಕರ ಜಾತಿಯವರೇನಿದ್ದಾರೆ ಅವರೆಲ್ಲ ತಮ್ಮ ತಮ್ಮ ವಿಹಿತವಾದ ಕೆಲಸಗಳನ್ನು ತಾವು ಮಾಡಬೇಕು. ಅಂತ್ಯಜರಿಗೆ, ಅಂತ್ಯಜರು ಅಂತಂದ್ರೆ ಶೂದ್ರನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂತ್ಯಜರು. ಇವರು ಮತ್ತು ಅವರಿಂದ ಹುಟ್ಟಿದವರು ಅಂತೇವಸಾಯರು, ಪುಲ್ಕಸರು, ಇವರಿಗೆಲ್ಲ ಹೇಳಿರ್ತಕ್ಕಂತಹ ಧರ್ಮ, ಅವರ ಕುಲಧರ್ಮ ಏನಿದೆ ಅದನ್ನು ಅವರು ಅನುಸರಣೆ ಮಾಡಬೇಕು. ಸರ್, ಇಲ್ಲಿ ಬಂದು ಸತ್ಯಧರ್ಮ ತೀರ್ಥರು ಬಂದು ಪ್ರತಿಲೋಮ ಜಾಣ ವೃತ್ತಿ ಮಾಗ ಕೊಟ್ಟಿದ್ದಾರೆ. ಮಂದನದಲ್ಲಿ ಬಂದು ಬ್ರಾಹ್ಮಣಸ್ಯ ತ್ರಿಸ್ರೋ ಅನುಲೋಮ ಜಾತೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ವಿಷ್ಣು ರಹಸ್ಯದಲ್ಲಿ ಇದೇ ನೋಡಿರಲ್ಲ. ಈಗ ಅನುಲೋಮ ಪ್ರತಿಲೋಮ ಅಲ್ಲಿ ತಾರತಮ್ಯ ಇದೆ ಎಂಬ ಒಂದು ಮಾತನ್ನು ನೋಡಿದ್ವಿ ನಾವು ಅಲ್ವಾ. ಸೊ ಇಲ್ಲಿ ಬಂದು ಇಬ್ಬರು ನಿಮ್ಮ ಬುಕ್ಲಿ ಅದು ಹೆಂಗೆ ತಗೊಂಡ್ಬರ್ಲಿ, ಪ್ರತಿಲೋಮ ಅವ್ರು ಕೊಟ್ಟಿದ್ದಾರೆ,
ಇಲ್ಲಿ ಬಂದು ಅನುಲೋಮ ಒಂದು ಮಾತನ್ನು ಕೊಟ್ಟಿದ್ದಾರೆ, ರೈಟ್? ಇಬ್ಬರಿಗೂ ಹೇಳಿದ್ದಿದ್ದು ಎಲ್ಲರನ್ನು ಸೇರಿಸ್ಕೊಂಡು ಸಂಕರ ಜಾತಿಯವರು ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಫಸ್ಟ್ ತಗೊಂಡ್ರೆ ಬ್ರಾಹ್ಮಣ ಗಂಡ ಕ್ಷತ್ರಿಯ ಸ್ತ್ರೀ ಬಂದು ಮೂರ್ಧನ ವಿಷಕ್ತ ಅಂದ್ರು. ಅವ್ರೇನ್ ಧರ್ಮ ಮಾಡ್ಬೇಕು? ಅವ್ರೇನ್ ಧರ್ಮ ಮಾಡ್ಬೇಕಾಗ? ವಿಪ್ರಾನ್ ಮೂರ್ಧಾವಸಿಕ್ತ ಸ್ತ್ರೀ ಜಾತೋ ಅಂಬಷ್ಟ ಇತ್ಯಾದಿಕ ರಜಕಾದಿ ಸಪ್ತಕಾರಃ ಅಂತ್ಯಜಾಹ. ಇವ್ರನ್ನೆಲ್ಲ ಅಂತ್ಯಜರು ಅಂತ ಕರೆದಿದ್ದಾರೆ. ಭಷ್ಟಕಾಗ್ನೇಯ ರಜಕಶ್ಚರ್ಮಕಾರಶ್ಚ ನಟೋ ಬುರುಕ ಏವಚ ಕೈವರ್ತಮೇದಭಿಲ್ಲ ಚ ಸಪ್ತೈತೇಖ್ಯಂತ್ಯಜಾ ಸ್ಮೃತಃ. ಪರಂಪರಾ ಪ್ರಾಪ್ತವಾದ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು ಅಂತಷ್ಟೇ ಬರೀತಾರೆ. ಕುಲ ಪರಂಪರಾ ಪ್ರಾಪ್ತವಾದ ಅವರವರ ಕುಲ ಪರಂಪರೆಯಿಂದ ಪ್ರಾಪ್ತವಾದ ಧರ್ಮ ಏನಿದೆ ಅದನ್ನೇ ಅನುಷ್ಠಾನ ಮಾಡಬೇಕು. ಅವರ ತಂದೆ ಎಲ್ಲ ಅವರ ಕುಲದಲ್ಲಿ ಏನೇನು ಅವರು ಮಾಡ್ಕೊಂಡು ಬಂದಿರ್ತಾರೋ ಹಿಂದಿನಿಂದ ಬಂದ ಅದನ್ನೇ ಇವರು ಅನುಸರಣೆ ಮಾಡಬೇಕು. ಬ್ರಾಹ್ಮಣ ಗಂಡ ಕ್ಷತ್ರಿಯ ಮತ್ತು ವೈಶ್ಯ ಮತ್ತು ಶೂದ್ರ ಇಲ್ಲಿ ಹುಟ್ಟಿದ ಮಕ್ಕಳು ಬಂದು ಬ್ರಾಹ್ಮಣನ ಫಾಲೋ ಮಾಡೋಕೆ ಅರ್ಥವಾಗ ಹಾಗೆ ಅರ್ಥ. ಅಂದ್ರೆ ತಂದೆಯ ಕುಲ ಕಸುಬು ಏನಿದೆ ಅದನ್ನೇ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅರ್ಥ. ಕುಲ ಕಸುಬು ಅಂತ ಬರೀತಾರೆ. ಅದು ಬಂದು ಅನುಲೋಮದಲ್ಲಿ ಬರ್ತದೆ. ಪ್ರತಿಲೋಮದಲ್ಲಿ ನೋಡಿದ್ರೆ ಶೂದ್ರ ಬ್ರಾಹ್ಮಣ ಸ್ತ್ರೀ ಇದ್ರೆ ಆ ಚಂಡಾಲನ್ ಬರ್ತಲ್ಲ, ಆ ಬಂದು ಶೂದ್ರ ಕುಲನ ಅನುಸರಿಸಿ ಅವನು ಕೂಡ ಹೌದು ತಂದೆಯದ್ದೇ ಮಾಡ್ಕೊಂಡು ಹೋಗಬೇಕು ಅಂತ ಅರ್ಥ. ತಂದೆ ಏನು ಮಾಡ್ತಾ ಇರ್ತಾನೋ ಅದನ್ನೇ ಅವನು ಮುಂದುವರ್ಸ್ಕೊಂಡು ಹೋಗಬೇಕು. ನಾವ್ ಇನ್ನೊಂದು ನೋಡಿಲ್ಲ ಸರ್, ಅವ್ರ ವೇದ ಅಧಿಕಾರ ಇಲ್ಲ ಅಂತ ಬಂದಿರ್ತಲ್ಲ, ಈಗ ಬ್ರಾಹ್ಮಣ ಶ್ರೀಲಿ ಬಂದು ಅದು ಅಂತದ್ದಲ್ಲಿ ಅದನ್ನು ಬಿಡಬೇಕು. ವೃತ್ತಿಯನ್ನ ಹೇಳಿದ್ದು, ವೃತ್ತಿಯನ್ನ ಯಾವ್ದನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ತಂದೆ ಯಾವ ವೃತ್ತಿಯಲ್ಲಿ ಇರ್ತಾನೋ ಅದೇ ವೃತ್ತಿಯನ್ನೇ ಮಗನು ಮುಂದುವರ್ಸ್ಕೊಂಡು ಹೋಗಬೇಕು. ಒಂದು ವೇಳೆ ಅದಕ್ಕೆ ಅಪವಾದಗಳು ಕೆಲವಿದ್ರೆ ಅದನ್ನ ಬಿಡಬೇಕು. ಅಧಿಕಾರ ಇಲ್ಲ ಅಂದ್ರೆ ಅದನ್ನ ಮಾಡ್ಲಿಕ್ಕಿಲ್ಲ. ಅವ್ನು ಹೆಂಗ್ ತಿಳಿಯೋದ ಸರ್? ಒಬ್ಬ ಬೇಗ ಮಿಕ್ಸ್ ಆಯ್ತು ಅಂದ್ರೆ ಈ ಬ್ರಾಹ್ಮಣನೇ ನಮಗೆ ದಂಡ್ಯ ತಿಳಿಯೋದಿಲ್ಲ. ಬ್ರಾಹ್ಮಣ ಶೂದ್ರ ಮಿಕ್ಸ್ ಆಯ್ತು ಅಂದ್ರೆ ಅವ್ನು ಏನ್ ತಿಳಿಯೋತ್ತ ಅವನಿಗೆ? ಇಲ್ಲ ಪಾಠಕ್ಕೆ ಅವ್ನು ಏನ್ ಮಾಡೋಕು ಏನ್ ಮಾಡಿಕೊಡುದು ಎಂಬುದು ಹೆಂಗೆ ಗೊತ್ತು ಅಂತ ಅದೆಲ್ಲ ತಿಳ್ಕೊಳ್ಬೇಕು. ತಂದೆಯಿಂದ ತಿಳ್ಕೊಳ್ಬೇಕು. ಧರ್ಮದ ಬಗ್ಗೆ ತಂದೆಯಿಂದ ಉಪದೇಶವನ್ನು ಪಡ್ಕೊಳ್ಬೇಕು. ಆ ತಂದೆ ಅವನ ಅದಕ್ಕೆ ತಕ್ಕಂತೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು. ಆಚಾರ್ಯ, ಇದು ತಂದೆ ಬ್ರಾಹ್ಮಣ ಆಗ್ಬಿಟ್ಟು ಹೆಂಡತಿರ್ ಸ್ವಲ್ಪ ಬೇರೆ ಜಾತಿ ಇರುತ್ತೆ, ಉಪನಯನ ಎಲ್ಲ ಮಾಡ್ಬೋದಾ? ಕೆಲವರಿಗೆ ಉಪನಯನ ಇದೆ. ಉಪನಯನ ಮಾಡಬಹುದಾಗ ಅನುಲೋಮ ಜಾತಿ ಮಕ್ಕಳಿಗೆ ಉಪನಯನ ಎಲ್ಲ ವೈಶ್ಯರು ವರೆಗೂ ಉಪನಯನ ಅಂತೂ ಇದ್ದೇ ಇದೆ. ಅವರು ಈ ನಮ್ಮ ಫಂಕ್ಷನ್ ಎಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬಾರ್ದಾಗುತ್ತೆ. ಅದು ಶುದ್ಧ ಬ್ರಾಹ್ಮಣರ ಧರ್ಮಕ್ಕೆ ಸ್ವಲ್ಪ ತೊಂದರೆ ಬರ್ತದೆ. ಶುದ್ಧ ಬ್ರಾಹ್ಮಣರ ಜೊತೆಯಲ್ಲಿ ಪಂಕ್ತಿ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಶುದ್ಧ ಬ್ರಾಹ್ಮಣರು. ಆವಾಗ ಸ್ವಲ್ಪ ನಾವು ಅವರನ್ನ ಬೇರೆ ಕಡೆಯಲ್ಲಿ ವ್ಯವಸ್ಥೆ ಮಾಡಬೇಕು. ಎಲ್ರಿಗೂ ಎಲ್ಲರೂ ಅವರವರ ಇದು ಯೋಗ್ಯತಾ ಪ್ರಕಾರ ಉಪಚಾರಕ್ಕೆ ಅರ್ಹರೇ, ಆದರೆ ಅದರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು. ಅವರ ಧರ್ಮಕ್ಕೆ ತೊಂದರೆ ಆಗದೇ ಇರೋ ಹಾಗೆ, ಅವರವರ ಧರ್ಮಕ್ಕೆ ತೊಂದರೆ ಆಗದೇ ಇರೋ ಹಾಗೆ ಎಲ್ರಿಗೂ ನಾವು ಮಾಡಬೇಕು ಉಪಚಾರ. ಯಾರೋ ಶುದ್ಧ ಬ್ರಾಹ್ಮಣರು ಇರ್ತಾರೆ, ಅವರು ಒಂದು ನಿಯಮ ಇಟ್ಕೊಂಡಿರ್ತಾರೆ, ಆ ನಿಯಮಕ್ಕೆ ಭಂಗವನ್ನ ತರೋ ಹಾಗೆ ನಾವು ಇವ್ರಿಗೆ ಉಪಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಒಂದು ಫಂಕ್ಷನ್ ಅಲ್ಲೇ ಇಂಥ ಮರಿಯ ಪ್ರತಿಲೋಮ ಜಾತಿ ಬರೋವ್ರೆ ಅವ್ರಿಗೆ ಜನಿವಾರ ಹಾಕಿ ಕೂಡ್ಸಿಬಿಟ್ರು. ಏನ್ ಮಾಡೋದು? ಅದು ಕೊಂಚ ಮಂದಿಗೆ ತಿಳಿತಾ ಕೊಂಚ ಮಂದಿ ತಿಳಿಯಲ್ಲ. ಅದು ಮಾಡಿದ್ದಾರೆ ಅವರು ತುಂಬಾ